ನಾನು ಅವರು ಭಾಳ ಹತ್ತಿರದ ಒಂದು ಸ್ನೇಹಿತರಾಗಿ ಸುಮಾರು ವರ್ಷಗಳು ಕಳೆದು ಬಹಳ ದೊಡ್ಡ ಬುದ್ಧಿವಂತನಾದ ಚಾಣಕ್ಯನ ರೀತಿಯಾಗಿ ಅಂತ ಹೇಳಿದ್ರೆ ಅದನ್ನು ತಪ್ಪಾಗಲಾರ್ದು. ನನಗೆ ಅಲ್ಲ, ಜಯಸಿಂಹ ಅವ್ರಿಗೆ ಅಲ್ಲ, ನಮ್ಮ ಇಡೀ ಕುಟುಂಬಕ್ಕೂ ಕೂಡ ಭಾಳ ಹತ್ತಿರವಾಗಿದ್ದಂಥದ್ದು. ರಾಜಕೀಯದಲ್ಲಿ ನಮ್ಮ ತಾಲೂಕಿನ ರಾಜಕೀಯದಲ್ಲಿ ಪರ್ಟಿಕ್ಯುಲರ್ ಮೇಲಗಾಣಿ ಮತ್ತು ಮೋತಕಪಲ್ಲಿ ಅನ್ನೋದು ನಮ್ಗೆ ಭಾಳ ಹತ್ತಿರವಾದ ಒಂದು ಬಂಧನ ಇತ್ತು. ನಮ್ಮ ಪೂರ್ವಜರು ಇವ್ರ ಪೂರ್ವಜರು ಕೂಡ ಭಾಳ ಹತ್ತಿರದ ಒಂದು ಸಂಬಂಧ ಇತ್ತು. ಅದೇ ರೀತಿಯಾಗಿ ನಾವು ಮಕ್ಕಳು ಅದನ್ನು ಭಾಳ ಹತ್ತಿರವಾಗಿ ಆದವು. ಬರ್ತಾ ಏನಾಯಿತು, ರಾಜಕೀಯವಾಗಿ ನಮ್ಮ ತಾಲೂಕಿನ ರಾಜಕೀಯಕ್ಕೆ ನಮ್ಮ ಪಾರ್ಟಿ ಅಂದರೆ ಕಾಂಗ್ರೆಸ್ ಪಕ್ಷದ ರಾಜಕೀಯದಲ್ಲಿ ಅವರು ಭಾಗವಹಿಸಿ ಹೆಚ್ಚಿನ ಲೀಡರ್ಶಿಪ್ಪು ತಗೊಂಡು ನನ್ನನ್ನು ನಿಮ್ಮ ಕಂಟೆಸ್ಟ್ ಮಾಡಬೇಕು, ಎಲೆಕ್ಷನ್ ನೀನು ಕಂಟೆಸ್ಟ್ ಮಾಡಬೇಕು ಅಂತ ಹೇಳಿ ಅಸೆಂಬ್ಲಿಗೆ ಮಾಡಬೇಕು ಅಂತಿದ್ರು. ಆಮೇಲೆ ನಮ್ಮ ಚಿಕ್ಕಪ್ಪ ಅವ್ರು ಬಂದಿದ್ದರಿಂದ ಅವ್ರಿಗೆ ಒಂದು ಸ್ಥಾನ ನಾವು ಕೊಡಬೇಕಾಗಿ ಬಂತು, ನಮಗಿಂತ ದೊಡ್ಡವರು. ಆದ್ದರಿಂದ ನನ್ನನ್ನು ಹಿಂಗೆ ಜಿಲ್ಲಾ ಪಂಚಾಯತಿಗೆ ನೀನು ಅದಕ್ಕಾದರೂ ಮಾಡು ಅಂತೇಳಿ ತುಂಬ ಅವನು ಒತ್ತಡ ಹಾಕಿ ನಾನೊಂದು ಜಿಲ್ಲಾ ಪಂಚಾಯತಿಗೆ ಬರೋ ರೀತಿಯಾಗಿ ಮಾಡಿದ್ದು ಎಲ್ರಿಗೂ ಗೊತ್ತಿದೆ. ಇವತ್ತಿನ ದಿವಸ ಜ್ಞಾಪಿಸ್ಕೊಳ್ಬೇಕಾದದ್ದು. ಅದಾದ ನಂತರ ನಾನು ಎಲೆಕ್ಷನಲ್ಲೂ ರಾಜಕೀಯವಾಗೂ ಪ್ರತಿಯೊಂದಕ್ಕೂ ನನ್ನ ಒಟ್ಟಿಗೆ ಇರ್ತಾ ಇದ್ದಂಥವನು. ನನ್ನ ಎಲ್ಲ ಕಾರ್ಯಗಳಲ್ಲೂ ನಾನು ಜಿಲ್ಲಾ ಪಂಚಾಯತಿಯ ಅಧ್ಯಕ್ಷನು ಆದಾಗ ನನ್ನ ಒಟ್ಟಿಗೆ ಜಿಲ್ಲಾ ಪಂಚಾಯತಿಯನ್ನು ನಡೆಸೋದಕ್ಕೆ ಭಾಳ ನೆರವಾಗಿದ್ದಂಥವನು. ಯಾವಾಗ ಅವನು ಬುದ್ಧಿವಂತನಾಗಿದ್ನೋ ನನಗೂ ಭಾಳ ಬೇಕಾದಾಗ ಆಗಿತ್ತು. ನಮ್ಮವ್ರಿಗೆ ನಮ್ಮ ತಾಲೂಕು, ಯಾಕಂದ್ರೆ ಜಿಲ್ಲಾ ಪಂಚಾಯತಿ ಅಂದರೆ ಇಡೀ ಡಿಸ್ಟ್ರಿಕ್ಟುಗೆ ಕನೆಕ್ಷನ್ ಇರುವಂಥದ್ದು. ನನಗೆ ಬರೀ ನಮ್ಮ ಊರಾಗಲಿ ಅಥವಾ ನಮ್ಮ ತಾಲೂಕಾಗಲಿ ನೋಡಬೇಕು ಅಂತ ಒಬ್ಬರ ಕೈಯಲ್ಲಿ ಆಗ್ತಾ ಇರಲಿಲ್ಲ. ಅಂದರೆ ಒಬ್ಬರ ಕೈಯಲ್ಲಿ ಅದನ್ನು ನೋಡ್ಕೊಳ್ಳೋಕೆ ಅಷ್ಟು ಸುಲಭ ಇರಲಿಲ್ಲ. ಅವನು ನನ್ನ ಜೊತೆಯಲ್ಲಿದ್ದು ನನ್ನ ಕೆಲಸ ಸಂಪೂರ್ಣವಾಗಿ ಇಲ್ಲಿನ ತಾಲೂಕಿನ ವ್ಯವಹಾರಗಳಲ್ಲಿ, ಅಂದರೆ ಏನಾದರೂ ಒಂದು ಮಾಡಬೇಕಾದಾಗ, ಇಲ್ಲಿನ ಡೆವಲಪ್ಮೆಂಟೇ ಆಗಲಿ ಇನ್ನೊಂದು ಮಾಡಬೇಕಾದಾಗ ನನಗೆ ನಾನು ಈ ಕಡೆಗೆ ನೋಡಲೂ ಬೇಕಾಗಿಲ್ಲ. ಅಷ್ಟು ರೀತಿಯಾಗಿ ನಾನೇ ಮಾಡ್ದಂಗೆ ಆ ರೀತಿಯಾಗಿ ನೀಲಕಂಠೇಗೌಡರು ಮಾಡ್ತಾಯಿದ್ದೆ. ಇವತ್ತೇನೋ ನಾನು ಅವನು ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ನಾನು ಚಿಕ್ಕವನು ಮತ್ತು ನಾನು ತುಂಬ ಸ್ನೇಹಿತರಾಗಿ ನಾವು ಬೆಳೆದವರು. ಅದೇ ರೀತಿಯಾಗಿ ಕರಿತಾ ಇದ್ದೆ, ಕ್ವಶನ್ದಲ್ಲೇ ಮಾತಾಡ್ತಾ ಇದ್ದೆ ಅವ್ರ ಹತ್ರ. ಇವತ್ತಿನ ದಿವಸ ನಾವು ಅವರು ಅಂತನೂ ಇವತ್ತು ಹೇಳಬೇಕಾಗಿದೆ. ಯಾಕೆಂತ ಹೇಳಿದ್ರೆ ಅವ್ರ ಮೇಲೆ ಹೋಗಿದ್ದಾರೆ. ಈಗ ಯಾವ ರೀತಿಯಾಗಿ ಅವರನ್ನು ಜ್ಞಾಪಕ ಮಾಡ್ಕೋಬೇಕು ಅಂತಂದರೆ, ಇವರು ಬರೀ ನಂದು ಇದು ಪರ್ಸ್ನಲ್ಲಾಗಿ ವಿಚಾರ ನಾನು ನಿಮಗೆ ಹೇಳಿದೆ. ಆದರೆ ನಮ್ಮ ಒಂದು ತಾಲೂಕಲ್ಲಿ ನಮ್ಮ ಪಕ್ಷ ನಿಲ್ಲಿಸ್ಕೊಳ್ಬೇಕು ಮಾಡಬೇಕು ಅಂದರೆ ಯಾವುದೇ ಕಾಲದಲ್ಲಿ 20 ವರ್ಷದಿಂದಲೂ ಯಾವುದೋ ಒಂದು ರೀತಿಯಾಗಿ ನಮ್ಮ ಕಾಂಗ್ರೆಸ್ ಬರಬೇಕು ಅಂತ ಹೇಳಿದ್ರೆ ಆ ಸಮಯದಲ್ಲಿ ಒಂದೊಂದು ಸಮಯದಲ್ಲಿ ನಾವು ಇಂಡಿಪೆಂಡೆಂಟ್ ನಿಲ್ಲಿಸಿ ಮಾಡಿಸ್ಬೇಕಾಗಿ ಬರುವಂಥ ಪರಿಸ್ಥಿತಿ ಬಂತು. ಯಾಕೆಂದ್ರೆ ನಮಗೆ ನಿಜವಾಗ್ಲೂ ಕೊಟ್ಟಿರ್ತಕ್ಕಂಥ ಸೀಟು ಗೆಲ್ಲಲ್ಲ ಅನ್ನೋದು ನಮ್ಗೆ ಗೊತ್ತಾಗ್ಬಿಟ್ಟಾಗ ನಾವು ಯಾರನ್ನೋ ಒಬ್ಬರು ನಿಲ್ಲಿಸಿ ಅದನ್ನು ಮತ್ತು ಅವ್ರನ್ನ ಕಾಂಗ್ರೆಸ್ ಅವ್ರನ್ನೇ ನಾವು ನಿಲ್ಲಿಸಿ ವಾಪಸ್ಸು ಕಾಂಗ್ರೆಸ್ಸನ್ನು ಉಳಿಸ್ಕೊಬೇಕು ಇಲ್ಲಿ ಅನ್ನೋ ಒಂದು ವಿಷಯದಲ್ಲಿ ಈ ನೀಲಕಂಠೇಗೌಡರು ಒಂದು ಲೀಡರ್ಶಿಪ್ ತೊಗೊಂಡಿರ್ತಕ್ಕಂಥದ್ದು. ಆ ಟೈಮಲ್ಲಿ ನಾವು ತಪ್ಪೇನೂ ಮಾಡ್ತಾಯಿಲ್ಲ, ಕಾಂಗ್ರೆಸ್ಗೆ ವಿರೋಧವಾಗಿ ನಾವು ಮಾಡಿದ್ರು ಕೂಡ ಮತ್ತೆ ಇನ್ನು ತಕ್ಷಣ ಕಾಂಗ್ರೆಸ್ ಒಳಗೆ ತೊಗೊಳ್ತಾ ಇದ್ದೀವಲ್ಲ ಅಂತ ನಮ್ಮನ್ನೆಲ್ಲ ಒಪ್ಪಿಸ್ಬಿಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಾವು ಕಾಂಗ್ರೆಸ್ನ ಉಳಿಸ್ಕೊಂಡು ಬಂದು ಈ ಸರ್ತಿ ಏನೋ ಒಂದು ರೀತಿಯಾಗಿ ಹೆಚ್ಚು ಕಮ್ಮಿ ಆಯಿತು. ಈ ಆದಿನಾರಾಯಣ ಅವ್ರಿಗೆ ಟಿಕೆಟ್ ಕೊಟ್ಟಾಗ ಆತ ಭಾಳ ಕಷ್ಟಪಟ್ಟ ಅದು ಗೆಲ್ಲಿಸ್ಕೊಳ್ಬೇಕು. ದುರಾದೃಷ್ಟ ರಾಜಕೀಯ ಯಾವುದಾದ್ರು ರೀತಿಯಲ್ಲಿ ಇರುತ್ತೆ. ಆವತ್ತಿನ ದಿವಸ ಗೆಲ್ಲಲಿಕ್ಕೆ ಕಷ್ಟ ಆಯಿತು ಕಾರಣಾಂತರ. ಇವತ್ತು ಆತ ಎಲ್ಲರೂ ಪ್ರತಿಯೊಬ್ಬರು ನಾವು ಎಷ್ಟು ಜನ ನೋಡ್ತಾ ಇರ್ಬೋದು, ಎಷ್ಟು ಜನ ಸಾವಿರಾರು ಜನ ಬಂದು ಅವರ ಅಂತಿಮ ಇದನ್ನು ನೋಡಲಿಕ್ಕೆ ಅವ್ರಿಗೆ
ನೀಲಕಂಠೇಗೌಡರು ಅಂತ ಅವ್ರನ್ನ ಏನಂತ ಕರೆಯೋದು ಗೊತ್ತಿಲ್ಲ. ಯಾಕಂದ್ರೆ ನನಗೆ ಇನ್ನೂ ಅವ್ರಿಗೆ ಭಾರ ಹಾಕೋಕ್ಕೆ ಬೇಜಾರಾಗ್ತಾ ಇತ್ತು ನನಗೆ ಅಲ್ಲಿ ಹೋದಾಗ. ಮುಂದೆ ನನ್ನ ಮಗ ಬಂದ್ಬಿಟ್ಟು ನೀನು ಹಾಕು ಅಂತ ಹೇಳಿದೆ. ನನ್ನ ಕೈಯಲ್ಲಿ ಹಾಕೋಕ್ಕೆ ನಾನು ಆಗ್ತಾ ಇರಲಿಲ್ಲ. ಹಾರ ಹೆಂಗಪ್ಪ ಹಾಕೋದು, ನನಗಿಂತ ಚಿಕ್ಕವನೇನು, ನನಗೆ ಹೋಗ್ಬಿಟ್ನಲ್ಲ ಅಂತ ಅನ್ನೋದು ಭಾಳಷ್ಟು ನನಗೆ ನೋವಾಯಿತು. ಇನ್ನು ಈ ರೀತಿಯಾದ ಒಂದು ಲೀಡರ್ ನಮ್ಗೆ ಸಿಗಬೇಕು ಅಂದರೆ ಭಾಳ ಕಷ್ಟ ಇದೆ. ಇವತ್ತು ನಾವೆಲ್ಲರೂ ಅವ್ರಿಗೆ ಏನು ಕೇಳ್ಬೋದು, ದೇವರಲ್ಲಿ ಅವರ ಆತ್ಮಕ್ಕೆ ಶಾಂತಿ ಉಂಟಾಗಲಿ ಅನ್ನುವಂಥ ಮಾತನ್ನು ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿ ಕೇಳ್ಕೊಳ್ತಾ ಇದ್ದೀವಿ. ರಾಜಕೀಯದಲ್ಲಿ ಏನನ್ನ ಒತ್ತಡದೇನಿದೆಯಾ? ಒತ್ತಡ ಈ ಥರ ಏನನ್ನ ಆ ಥರ ರಾಜಕೀಯದಲ್ಲಿ ಸಾಮಾನ್ಯ ಒತ್ತಡ ಜಾಸ್ತಿ ಇರುತ್ತೆ. ಹೌದು, ಯಾವುದೇ ಒತ್ತಡಗಳಿದ್ದರೂ ಕೂಡ ಅವರು ನಾನು ಹೇಳಿದ್ನಲ್ಲ ಭಾಳ ಬುದ್ಧಿವಂತರು. ಎಲ್ಲ ಎಂಥ ಒಂದು ಪರಿಸ್ಥಿತಿ ಬಂದ್ರೂ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಂಥ ನೀಲಕಂಠೇಗೌಡರು ಅವ್ರಿಗೆ ಈ ಸರ್ತಿ ನಾವು ಏನೋ ಅಂದ್ಕೊಂಡಿದ್ವು, ಎಲ್ಲರೂ ಸೇರಿ ಬೇರೆ ರೀತಿಯಾಗಿ ಆತನೇ ಒಂದು ರಾಜಕೀಯದಲ್ಲಿ ಮುಂದೆ ತರಬೇಕು ಅನ್ನೋ ಒಂದು ನಮಗೆ ಮನಸ್ಸಲ್ಲಿ ನಾವೆಲ್ಲ ಅಂದ್ಕೊಂಡು ಆ ದಿಟ್ಟಿನಲ್ಲಿ ಹೋಗ್ತಾ ಇದ್ವು. ಅವ್ರನ್ನ DCC ನಮ್ಮಲ್ಲಿ PLD ಬ್ಯಾಂಕ್ ಪ್ರೆಸಿಡೆಂಟ್ ಆಗಿದ್ದರು. ಆಮೇಲೆ ಈಗ ತಾಲೂಕ್ ಪಂಚಾಯತಿ ಪ್ರೆಸಿಡೆಂಟ್ ಆಗಿದ್ದರು. ಅದಾದ ನಂತರ ಇವಾಗ ಅದಾದ ನಂತರ DCC ಬ್ಯಾಂಕ್ ಅನ್ನೋದು ತಾಲೂಕು ಬ್ಯಾಂಕ್ ಅನ್ನೋದೇ, PLD ಬ್ಯಾಂಕ್ ಅನ್ನೋದು ಅದೇ. ನಂತರ ಈಗ ನಮ್ಮ ಪಕ್ಷದ ಒಂದು ಅಧ್ಯಕ್ಷರಾಗಿ ಇದ್ದರು. ಇಂಥ ಟೈಮಿದಲ್ಲೇ ನಮ್ಮ ಪಕ್ಷದ ಅಧ್ಯಕ್ಷರನ್ನು ನಾವು ಕಳ್ಕೊಂಡಿದ್ದೀವಿ. ಅವರನ್ನು ಒಂದು ಬೇರೆಯವರು ಅವರ ಜಾಗ ತುಂಬೋದು ಅಷ್ಟು ಸುಲಭವಾದ ನನಗೆ ಕಾಣ್ತಾ ಇಲ್ಲ. ದೇವರೇ ನಮ್ಮನ್ನು ನೋಡಬೇಕು. ಇಷ್ಟನ್ನೇ ನಾನು ಹೇಳಿ ನಾನು 2 ಮಾತು. ಸ್ನೇಹಿತರು ಕಾಲೇಜಲ್ಲೂ ಅಷ್ಟೇ, ಲಾ ಕಾಲೇಜಲ್ಲಿ ನಾನು ಅವನ ಕ್ಲಾಸ್ಮೇಟ್ಸು ಬಹಳ ಆತ್ಮೀಯವಾಗಿರ್ತಾ ಇದ್ವಿ. ನಂಗ್ಲಿನಲ್ಲಿ ಥಿಯೇಟರ್ ನಡೆಸೋನು. ಅವಾಗ್ಲಿಂದಾನು ಆಲ್ಮೋಸ್ಟ್ ಒಂದು 40-45 ವರ್ಷದಿಂದ ಬಹಳ ಆಪ್ತವಾಗಿ ಇದ್ದವ್ರು ನಾವು. ಮತ್ತೆ ನಂತರ ನಮ್ಮ ಅಣ್ಣವರು ಜಿಲ್ಲಾ ಪಂಚಾಯತಿಗೆ ಬಂದಾಗ ನಾನು ಮೆತ್ತಗ ನಿಂಗೆ ದಬ್ಬಿಟ್ಟೆ, ನೀನು ಹೋಗೋದು ಅಲ್ಲಿ ನಮ್ಮ ಅಣ್ಣನ ಹತ್ರಕ್ಕೆ ಹೋಗುವಂತ. ಯಾಕಂದ್ರೆ ಅವನು ಚಾಣಕ್ಯನಿದ್ದಂಗೆ, ಅವನು ರೀತಿ ನೀತಿ. ನಾನು ಅವನು ಬಹಳ 4 ದಿವಸದಲ್ಲೂ 2 ಅವರ್ ಅವನ್ಗೆ ಬಹಳ ರೆಗಿಸ್ಕೊಂಡಿದ್ವು. ಆಮೇಲೆ ಕೊನೆಯಲ್ಲಿ ಅವನು ಹೋಗ್ತಾ ಬತ್ತಿನಪ್ಪ ಅಂತಂದ. ಸರಿನಾ ಅದು ಬಂದೆ ಬಹುಶಃ ಬತ್ತಿನಪ್ಪ ಅಂದಿದ್ದಕ್ಕೇನೇನು ಇವತ್ತಿನ ದಿವಸ ದೇವರು ಈ ಒಂದು ಸ್ಥಿತಿಗೆ ನಮ್ಮನ್ನ ತಂದಿದ್ದಾರೆ. ಅವನ್ನ ಬಹಳ ಹತ್ತಿರವಾದಂತ ಒಬ್ಬ ಸ್ನೇಹಿತನ ಕಳ್ಕೊಂಡಿದ್ದೀನಿ ಅಂತ ಹೇಳೋದಕ್ಕೆ ಬಯಸ್ತೀನಿ.